Hari Home, welcome back to Haridwani YouTube channel. Monday morning as usual 5:30ಗೆ ಎದ್ದು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬ್ರೇಕ್ಫಾಸ್ಟ್‌ಗೆ ಇವತ್ತು ಕ್ಯಾಬೇಜ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಪ್ಲ್ಯಾನಿಂಗ್ ಇರಲಿಲ್ಲ ನೈಟ್ ಏನು ಮಾಡಬೇಕಂತ ಸಡನ್ನಾಗಿ ಬೆಳಗ್ಗೆ ಎದ್ದು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಸೊ ಈಸಿಯಾಗಿ ಕ್ವಿಕ್ಕಾಗಿ ಮಾಡೋಣ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಬೆಳಗ್ಗೆ ನನಗೆ ಪೂಜೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಕಸ ಗುಡಿಸಿ ನೆಲ ಒರೆಸಿ ರಂಗೋಲಿ ಹಾಕಿ ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡೋ ಅಷ್ಟರಲ್ಲೇ ಅಫ್‌ಕೋರ್ಸ್ 1 ಅವರ್ ಆಗೋಗ್ಬಿಡುತ್ತೆ. ಸೊ ಸ್ವಲ್ಪ ಲೇಟ್ ಆಗಿದ್ರಿಂದ ಬೇಗ ಬೇಗ ಹರಿಬರಿನಲ್ಲಿ ಮಾಡ್ತಾ ಇದ್ದೆ. ಕ್ಯಾಬೇಜ್ ಮತ್ತು ಆನಿಯನನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಜೀರಿಗೆ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿಕಾಯಿ 2 ಹಾಫ್ ಹಾಫ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಯಾಬೇಜ್ ಮತ್ತು ಆನಿಯನನ್ನು ಒಟ್ಟಿಗೆ ಹಾಕ್ಕೊಳ್ತೀನಿ. ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಧನಿಯಾ ಪೌಡರು, ಪೆಪ್ಪರ್ ಪೌಡರು, ಗರಂ ಮಸಾಲ ಪೌಡರು, ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸಿಂಗಿಸ್ಕೊಂಡು ಜಸ್ಟ್ ಒಂದು 30 to 40 ಸೆಕೆಂಡ್ಸ್ ಲೈಟಾಗಿ ಬೇಯಿಸ್ಕೊಳ್ತೀನಿ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಟ್ಟು ಫಿನಿಶಿಂಗ್ ಮಾಡಿಕೊಂಡು ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕುಡ್ ರೈಸನ್ನು ಆ್ಯಡ್ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಕ್ಯಾಬೇಜ್ ರೈಸ್ ರೆಡಿ ಆಗುತ್ತೆ. ತುಂಬ ಈಸಿ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ನೆಕ್ಸ್ಟ್ ನಮ್ಮ ಮನೆಯವ್ರನ್ನೆಲ್ಲ ಕಳಿಸಿದಾದ್ಮೇಲೆ ಧ್ವನಿ ಮತ್ತು ನಾನು ಬ್ರೇಕ್ಫಾಸ್ಟ್ ತಿಂತಾ ಇದ್ದೀವಿ. ತಿನ್ನಬೇಕು ಸ್ವಲ್ಪ. ಯಾಕೆ ಪ್ರಸಾದ ತಿಂತೀರಾ? ಸರಿ, ತಿನ್ನಬೇಕು. ಅದಷ್ಟು ಪ್ರಸಾದ ಖಾಲಿ ಮಾಡಬೇಕಾ? ಓಕೆನಾ? ತಿನ್ನಿರಿ. ಸೂಪರ್. ಕ್ಯಾಬೇಜ್ ರೈಸ್. ಕ್ಯಾಬೇಜ್ ಪಪ್ಪು ಇದು. ಚೆನ್ನಾಗಿದೆ ಕ್ಯಾಬೇಜ್ ರೈಸ್. ತುಂಬ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಬೋದು, ಕ್ವಿಕ್ ಆಗಿ. ಬಟ್ ಟೇಸ್ಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಏನ್ ಮಾಡ್ದೆ? ಏನ್ ಚಲ್ದ್ರಿ? ಹಾಲ್ ಚಲಿದ್ರಾ? ಧ್ವನಿ ಪ್ರಸಾದ ಅಂದರೆ ಆಲ್ಮೋಸ್ಟ್ ಅಲ್ಲಿ ಇಷ್ಟ. ಇವತ್ತು ಲೇಟ್ ಆಗಿದ್ದರಿಂದ ರೈಸು ಮತ್ತು ಹಾಲು ಮತ್ತು ಬೆಲ್ಲ ಹಾಕ್ಬಿಟ್ಟು ನೈವೇದ್ಯ ಮಾಡಿದ್ದೆ ದೇವ್ರಿಗೆ. ಸೊ ಅದನ್ನೇ ತಿಂದ್ಲು. ಕ್ಯಾಬೇಜ್ ರೈಸ್ ತಿನ್ನಲಿಲ್ಲ. ಆಲ್ಮೋಸ್ಟ್ ಅವಳು ರೈಸ್ ಬಾತು, ರೈಸ್ ಐಟಮ್ಸ್ ಕಮ್ಮಿ. ಬಟ್ ಅನ್ನ ಸಾಂಬಾರು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾಳೆ. ಹಾಲು, ತುಪ್ಪ, ಬೆಲ್ಲ ಹಾಕಿದ್ದೀನಿ. ಎಣ್ಣೆ ಅಲ್ಲ, ತುಪ್ಪ. ಚಲಿಲ್ಲ ಜಾಣ ಮರಿ. ಮಧ್ಯಾಹ್ನ ಧ್ವನಿ ಪಾಯಸ ಮಾಡಿಕೊಡು ಅಂತ ಕೇಳಿದರು. ಅದಕ್ಕೋಸ್ಕರ ಅವರಿಗೆ ಅಂತ ಶಾವಿಗೆ ಪಾಯಸ ಮಾಡಿದ್ದೆ. ಅವಳ ತುಂಬ ಫೇವ್ರೆಟ್ ಅಂದರೆ ಶಾವಿಗೆ ಪಾಯಸ. ಸೊ ಎವ್ರಿ ಡೇ ಕೊಟ್ಟರು ಶಾವಿಗೆ ಪಾಯಸ ಬೇಡ ಅನ್ನಲ್ಲ. ಸೊ ತಿಂದ್ಬಿಟ್ಟು 1:30 ಹಂಗೆ ಮಲ್ಸೋಕ್ಕೆ ಹೋದೆ ನಾನು. ಅರೌಂಡ್ ಎಷ್ಟೊತ್ತಾಗಿರ್ಬೋದು ಇವಳು ಮಲ್ಕೊಳ್ಳೋದು ನೋಡಿದ್ರೆ ಗೆಸ್ ಮಾಡಿ. ಆ್ಯಕ್ಚುಲಿ ನಾನೇ ಹೇಳ್ಬಿಡ್ತೀನಿ ಎಷ್ಟೊತ್ತಾಯಿತು ಅಂತ. 1:30ಗೆ ನಾನು ಮಲಗ್ಸೋಕ್ಕೆ ಅಂತ ಕರ್ಕೊಂಡೋಗಿದ್ದು. 2:45ಗೆ ಅವಳು ಮಲ್ಕೊಂಡಿದ್ದು. ಮತ್ತೆ 3:30ಗೆ ಎದ್ಬಿಟ್ಲು. ಸೊ ಅವಳನ್ನ ಮಲಗ್ಸೋಕೆ ಹೋದ್ರೆ ನೋಡಿ, ನಾನು ಒಬ್ಬಳೇ ಮಲಗೋದಿಲ್ಲ, ಜೊತೆಗೆ ನಾನು ಕೂಡ ಹೋಗ್ಬೇಕಾಗುತ್ತೆ. ಸೊ ನಾನು ಒಳಗಡೆ ಏನಾದರೂ ಮಾಡ್ಕೊತಿದ್ರೆ ಮಲಗೋದೇ ಇಲ್ಲ. ಸೊ ಮಲಗ್ಸೋಣ ಅಂತ ಹೋಗ್ಬಿಟ್ರೆ ನನಗೆ ನಿದ್ದೆ ಬಂದು ಹೋಗ್ಬಿಟ್ಟಿರುತ್ತೆ. ಅಷ್ಟೊಂದು ಟೈಮ್ ತೊಗೊಳ್ತಾಳೆ ಅವಳು ಮಲ್ಗೋದಕ್ಕೆ. ಸೊ 2:45ಗೆ ಮಲ್ಕೊಂಡ್ಳು. ಮತ್ತೆ ಆಲ್ರೆಡಿ 3:30 ಹಂಗೆ ಎದ್ಬಿಟ್ಟು ಹೊರಗಡೆ ಆಟ ಆಡೋಕ್ಕೆ ಶುರು ಮಾಡಿದ್ಲು. ಸೊ ಹೊರಗಡೆ ಸಂಜೆ ರೆಡಿ ಆಗ್ತಾ ಇರೋದು. ಸೊ ನಾನು ಕೂಡ ಸಂಜೆ ಕಸ ಎಲ್ಲ ಗುಡಿಸಿ ಬಾಗಿಲು ನೀರು ಹಾಕ್ಬಿಟ್ಟು ಸಂಜೆ ಪೂಜೆ ಮಾಡಿಬಿಟ್ಟು ಪಂಪ್ಕಿನ್ದು ಈವ್ನಿಂಗ್ 4:30 ಆಗಿತ್ತು. ಚಿಪ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಪಂಪ್ಕಿನ್
ತಿನ್ನಕ್ಕಾಗಲ್ಲ ಮನೆ. ಚಿಪ್ಸ್ ಮಾಡ್ಕೊಡ್ತೀನಿ ತಿನ್ನಂತ. ಧ್ವನಿಗೆ ಪಂಪ್ಕಿನ್ ಚಿಪ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ಕೊಡಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ನಾನು ಪಂಪ್ಕಿನ್ ಕಟ್ ಮಾಡುವಾಗ ಅದು ಸ್ವಲ್ಪ ಹಾರ್ಡ್ ಇರೋದ್ರಿಂದ ಇದು ಚಾಕು ಬೇರೆ ಸ್ವಲ್ಪ ಶಾರ್ಪ್ ಆಗಿತ್ತು. ಹೊಸದು ತಗೊಂಡಿದ್ದೆ. ಸೊ ಬೆರಳಿಗೆ ಕಟ್ ಮಾಡ್ಕೊಂಡ್ಬಿಟ್ಟೆ. ಸೊ ಆಲ್ರೆಡಿ ಇದು 2 ಟೈಮ್ಸ್ ಆಗೋಗ್ಬಿಟ್ಟಿದೆ ಅದೇ ಥರನೇ. ನನ್ನ ಮಗಳು ಎಷ್ಟು ನನ್ನ ಕೇರ್ ಮಾಡ್ತಾ ಇದ್ದಾಳೆ ಅಂದ್ರೆ ಒಂದೊಂದ್ಸರಿ ಅನ್ಸ್ಬಿಡುತ್ತೆ ನನ್ನ ಮಗಳು ದೊಡ್ಡವಳಾಗ್ತಾ ಇದ್ದಾಳೆ. ಈ ಕ್ಯೂಟ್‌ನೆಸ್ ಎಲ್ಲ ಹೋಗ್ಬಿಡುತ್ತಲ್ಲ ಅಂತ. ಸೊ ಎಲ್ಲ ಮುಗಿಸಿ ಕೊನೆಗೆ ಪಂಪ್ಕಿನ್‌ದು ಏನಾದ್ರೂ ಒಂದು ಗ್ರೇವಿ ತರ ಮಾಡೋಣ ರೈಸ್‌ಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ ಮತ್ತೆ ಕೊಬ್ಬರಿ ಹಾಕೊಂಡಿದ್ದೀನಿ. ಹಾಗೆ ಸ್ಪೈಸಸ್ ಎಲ್ಲ ಹಾಕೊಂಡು ಸ್ವಲ್ಪ ಕಡಲೆ ಹಾಕೊಂಡು ನೀರು ಹಾಕೊಂಡು ಚೆನ್ನಾಗಿ ರುಬ್ಕೊಂಡು ಈಗ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಡೈರೆಕ್ಟ್ ನಾನು ಕುಕ್ಕರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೇಗ ಬೇಯುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನಿಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ, ಜೀರಿಗೆ, ಸಾಸಿವೆ, ಈರುಳ್ಳಿ ಮತ್ತೆ ಒಂದು ಪಲಾವ್ ಎಲೆ ಹಾಕೊಂಡಿದ್ದೀನಿ. ಸೊ ಇದೆಲ್ಲ ಹಾಕೊಂಡು ಆನಿಯನ್ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಪಂಪ್ಕಿನನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪಂಪ್ಕಿನ್ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ರುಬ್ಬಿರುವಂಥ ತೆಂಗಿನಕಾಯಿ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಟೊಮೊಟೊ ಪ್ಯೂರಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ ಪೌಡರು, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2-3 ನಿಮಿಷ ಹಾಗೆ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ತೀನಿ. ಆಮೇಲೆ ನೀರು ಹಾಕ್ಕೊಂಡು 1 ಲೋಟ ಉಪ್ಪು ಹಾಕ್ಕೊಂಡ್ಬಿಟ್ಟು 3 ವಿಷಲ್ಸ್ ತಗೊಂಡಿದ್ದೀನಿ. ಈಗ ಫೈನಾಗಿ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದಿದೆ. ಹಾಗೆ ಪಂಪ್ಕಿನ್ ಒಂದು ಗ್ರೇವಿ ರೆಡಿ ಆಗಿದೆ ರೈಸ್‌ಗೆ. ಇದು ನೀವು ಚಪಾತಿ, ಪೂರಿ ಯಾವುದಕ್ಕಾದ್ರೂ ಕಾಂಬಿನೇಷನ್ ಮಾಡ್ಬೋದು. ಫಿನಿಶಿಂಗಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಮಾಡಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಗ್ರೇವಿ ಮಾಡಿದ್ದು. ಬಟ್ ಚಪಾತಿ ಮಾಡೋಕ್ಕೆ ಆಗಲೇ ಇಲ್ಲ. ಕೈ ತುಂಬಾನೇ ಅದು ಬ್ಲೀಡಿಂಗ್ ಆಗ್ತಿರೋದ್ರಿಂದ ಸೊ ರೈಸ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೊಂಡೆ. ಪಂಪ್ಕಿನ್ ಗ್ರೇವಿ ತುಂಬಾನೇ ಚೆನ್ನಾಗಿತ್ತು ರೈಸ್‌ಗೆ. ಹಾಗೆ ಈ ರೆಸಿಪಿ ಮತ್ತು ವಿಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.